ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪದ್ಮಾಗೌಡ. ನನ್ನ ಆರ್ಜಿಸ್ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನನ್ನ 30 ದಿನದ 1 ಗಂಟೆ ವರ್ಕೌಟ್ ಚಾಲೆಂಜಲ್ಲಿ 8ನೇ ದಿನ. ನಾನು ಪ್ರತಿದಿನ ಹೇಳ್ತಾ ಇದ್ದೆ ಸಂಜೆ ಹೊತ್ತು ವಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಅಡೆತಡೆಗಳು ಜಾಸ್ತಿ ಅಂತ. ಅದಕ್ಕೆ ನಾನು ಏನು ಮಾಡಿದೆ, ಇವತ್ತು ಬೆಳಗ್ಗೆನೇ 2 ವರ್ಕೌಟು ಮುಗಿಸ್ಬಿಡೋಣ, ವಾಕಿಂಗು ಮತ್ತು ಯೋಗ ಮತ್ತು ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ ಎಲ್ಲ ಒಂದೇ ಸರಿ ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣವೇ ವಾಕಿಂಗಿಂದ ಶುರು ಮಾಡಿದೆ. ಸೊ 3 ಕಿಲೋಮೀಟರ್ ವಾಕಿಂಗು, 6 ಕಿಲೋಮೀಟರ್ ಪರ್ ಅವರ್ ಡಿಸ್ಟೆನ್ಸಲ್ಲಿ ವಾಕ್ ಮಾಡಿದೆ. ವಾಕ್ ಮಾಡಿದ್ಮೇಲೆ ತುಂಬ ಸುಸ್ತಾಗ್ತಾಯಿತ್ತು, ತುಂಬ ಸ್ವೆಟ್ ಆಗಿದ್ದೀನಿ. ನೋಡ್ತಾ ಇದ್ರೆ ಡ್ರೆಸ್ ಎಲ್ಲ ನೆಂದು ಹೋಗ್ಬಿಟ್ಟಿದೆ ಬೆವರಿಂದ. ಅದಾದಮೇಲೆ ವರ್ಕೌಟ್ ಶುರು ಮಾಡಿದೆ. ವರ್ಕೌಟ್ ಮಾಡುವಾಗ ಅನ್ನಿಸ್ತಾ ಇತ್ತು, ಯಾಕಾದರೂ ಇದನ್ನು ಬೆಳಗ್ಗೆನೇ 2 ವರ್ಕೌಟು ಒಂದೇ ಸರಿ ಮಾಡಬೇಕು ಅಂತ ಯಾಕಾದರೂ ಅಂದ್ಕೊಂಡು ಅಂತ, ಯಾಕೆಂದರೆ ಅಷ್ಟು ಸುಸ್ತಾಗ್ತಾಯಿತ್ತು. ಬಟ್ ಮಾಡ್ತಾ ಏನೋ ಒಂಥರ ಖುಷಿನೂ ಆಗ್ತಾಯಿತ್ತು. ಎಲ್ಲ ಒಂದೇ ಸರಿ ಮುಗಿಯತ್ತೆ. ಬೆಳಗ್ಗೆ 6:30 ಅಷ್ಟರೊಳಗಡೆ ಎಲ್ಲ ಅಂದ್ಕೊಂಡಿರೋದು ಚಾಲೆಂಜಸ್ಸಿಂದು ವಿಡಿಯೋ ಎಲ್ಲ ಒಂದೇ ಸರಿ ಮುಗ್ದೋಗ್ಬಿಡತ್ತೆ ವರ್ಕೌಟ್ ಅಂತ. ಸೊ ನಂಗೆ ತುಂಬ ಖುಷಿ ಆಯಿತು. ಮಾಡ್ತಾ ತುಂಬ ಎನರ್ಜಿ ಬಂದಂಗೆ ಫೀಲ್ ಆಗ್ತಾಯಿತ್ತು. ಇದಾದಮೇಲೆ ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ ಎಲ್ಲ ಮಾಡಿ ಆಮೇಲೆ ಯೋಗ ಸೆಷನ್ ಮುಗಿಸಿ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿದೆ ಅಷ್ಟೇ. 5ರಿಂದ 10 ನಿಮಿಷ, ಒಂದು 8 ನಿಮಿಷ ನಾನು ಮೆಡಿಟೇಷನ್ ಮಾಡಿದೆ. ಮೆಡಿಟೇಷನ್ ಅಂದರೆ ಅದೇ ಜಸ್ಟ್ ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡೋದು, ಥಾಟ್ಸ್ ಎಲ್ಲ ಇನ್ನೂ ಏನು ಬಂತಿಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಆಮೇಲೆ ಇವತ್ತು ಇನ್ನೊಂದು ಖುಷಿ ವಿಷಯ ಅಂತಂದರೆ ಹಾಲಾಸನ ಕೂಡ ಮಾಡಿದೆ ಇವತ್ತು. ಮುಂಚೆ ಎಲ್ಲ ಹಾಲಾಸನ ತುಂಬ ಖುಷಿ ಅನ್ನಿಸ್ತಿತ್ತು, ಈಸಿ ಆಗ್ತಿತ್ತು ಮಾಡೋಕ್ಕೆ. ಬಟ್ ಇಲ್ಲಿ ತನಕ ನಾನು ಪ್ರಯತ್ನನೇ ಪಡೋಕ್ಕೆ ಹೋಗಿಲ್ಲ. ನಿನ್ನೆ ಒಂದಿನ ಟ್ರೈ ಮಾಡಿದೆ, ಬಟ್ ಬರಲಿಲ್ಲ. ಇವತ್ತು ಹಾಲಾಸನ ಮಾಡುವಾಗ ತುಂಬ ಕಷ್ಟ ಆಯಿತು, ಸ್ವಲ್ಪ ಹೊಟ್ಟೆ ಎಲ್ಲ ನೋವೆಲ್ಲ ಬಂತು. ಬಟ್ ಇನ್ನು ಮುಂದೆ ಡೈಲಿ ಮಾಡಿದ್ರೆ ಸ್ವಲ್ಪ ಅದು ಕೂಡ ಅಭ್ಯಾಸ ಆಗುತ್ತೆ ಅನ್ಕೋತೀನಿ. ಇದಾಗಿತ್ತು ನಂದು 8ನೇ ದಿನದ್ದು ವಿಡಿಯೋ. ಇದು ನಾನೀಗ ತೋರಿಸ್ತಾ ಇರೋದು ನಾನು ಇವತ್ತು ಏನು ಊಟ ಮಾಡಿದೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ವಿತ್ ಮೀ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.